ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 50ಕ್ಕೆ ರು 60ಕ್ಕೆ ಮರು 70ಕ್ಕೆ ಆಗಿ 80ಕ್ಕೆ ಗೂಗಿ 90ಕ್ಕೆ ರೋಗ ಬತ್ತರಿ ಮೆಶಿಮನಾಳ ವಿದ್ಯಾಕ ಏ ಬಾಳ ಚಂದ ಹಾಡ್ತಿದ್ರಿ ವಿದ್ಯಾ ಏನಾತೋ ಸುರೇಶ ಏನಿಲ್ರಿ ಹಾಡೋದ್ರೊಳಗ ವಿದ್ಯಾಗ ಬಂದು 7 ಸಾತ್ರಿ ಹಾರ್ಟ್ ಆತ್ರಿ BP ಹೋತ್ರಿ ಜ್ವರ ಬತ್ತ ಕ್ಯಾನ್ಸರ್ ಆತ್ರಿ ಯಾಕೆ ನಿನಗೆ ಸೇರ್ತಿ ಬಂದಿದ್ದು ನಿನ್ನ ಶರೀರಕ್ಕೆ ಸೇರೈತಿ ಶರೀರ ದೊಡ್ಡಕ್ಕಿದ್ರ ಒಳಗೆ ಯಾಕೆ ಬಂದು ಸೇರ್ತಿದ ಅದ್ಯಾಕೆ ಸೇರಿತ ನಿನ್ನ ಶರೀರ ದೊಡ್ಡದಿದ್ರ ತೆಗೆದು ಹೋಗಿಬೇಕಾಗಿತ್ತು ಹೊರಗ ಹೌದ್ರಲ್ಲ ಹುಚ್ಚಪ್ಯಾಲಿ ನಮ್ಮ ಅಪ್ಪನ ಸೃಷ್ಟಿಕರ್ತನ ಆಟದ ನಿನ್ನ ಶರೀರಕ್ಕೆ ಕಷ್ಟ ಮಾಡ್ಯಾನ ಶರೀರಕ್ಕೆ ಶಿಕ್ಷೆ ಕೊಟ್ಟಾನ ಶರೀರಕ್ಕೆ ಬಡಸ್ಕೊಂಡೈತಿ ಶರೀರ ತಿಂದೈತಿ ಶರೀರ ಏನು ಬೇಕಾದ ಮಾಡೈತಿ ನಿನ್ನ ಶರೀರಕ್ಕೆ ಕೊಟ್ಟನ ಒಳಗೆ ಹೊರತಾಗಿ ನನ್ನ ಜೀವಾತ್ಮ ಮಾತ್ರ ಪರಬರಿ ಅದಾನ ತಂಗಿ ಪರಬರಿ ಅದಾನ ಒಟ್ಟ ಕಲಿ ಇಲ್ಲ ತಂಗಿ ಇನ್ನೊಂದು ಮಾತು ಹೇಳ್ತಾನೆ ಕೇಳಿ ನಿನಗ ಏನಾದ್ರಿಪ್ಪ ತಮ್ಮ ಪಂಚಕರ್ಣಿ ಬಹಳ ಚಂದ ಹೇಳಿದಳ ಹೌದ್ರಲ್ಲ ಅದು ಪಂಚಕರ್ಣಿ ಯಾವಾರ ಬೇರೆ ಐತಿ ವಿದ್ಯಾ ಹೆಂಗಂದ್ರ ನೋಡು ವಿದ್ಯಾ ಹೆಂಗ್ರಿಪ್ಪ ಈ ಜೀವಾತ್ಮ ಹುಟ್ಟಬೇಕಾದ್ರೆ ಹೆಂಗ್ ಹುಟ್ಟ್ಯದ ಪ್ರಾಣ ಹುಟ್ಟಬೇಕಾದ್ರೆ 25 ತತ್ವದಿಂದ ಶರೀರ ತಯಾರಾತು ಪ್ರಾಣಿ ಹೆಂಗ ಉತ್ಪತ್ತಿ ಆತು ಹೌದ್ರಪ್ಪ ನಮ್ಮ ತಿರುದಾಳ ಕವಿಗಳ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ್ರಿ ಜೀವ ಹುಟ್ಟುವ ಸ್ಥಳ ಹೇಳ್ತಾನೆ ಚಿತ್ತ ಬಿಟ್ಟ ಕೇಳಾಕ ನಾದ ಬಿಂದು ಕಲಾ ತಿಳಿಯಾಕ ಹೌದ್ರಿಪ್ಪ ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎಷ್ಟು ಹೇಳ್ತಿ ಮಾಡಿ ಕೊಂಕ ನಿನ್ನ ದೇಹಕ್ಕ ನನ್ನ ಜೀವಕ್ಕ ಸಗುಣ ನಿರ್ಗುಣ 4 ತಿಂಗಳ ಪರ್ಕ ಹೌದ್ರಿಪ್ಪ 4 ತಿಂಗಳ ಪರ್ಕ ತಮ್ಮ ಮತ್ತೊಂದು ಮಾತು ಹೇಳ್ಯಾಳಕ್ಕಿ ಏನ್ ಹೇಳ್ಯಾಳ್ರಿಪ್ಪ ನಾ ಯಾರೋ ವಿದ್ಯಾ ಇರ್ಲಾರ್ದನ ನಾ ಇರ್ಲಾರ್ದ ಒಂದ ಎದ್ರೊಳಗ ತೊಗರಿ ಒಳಗ ಒಂದು ಕೀಡಿ ಹುಟ್ಟಂಗಿಲ್ಲ ಕೀಡಿ ಹುಟ್ಟಂಗಿಲ್ಲ ಅಂತ ಹೇಳ್ತಾಳ ನಾ ಇದ್ರ ಕೀಡಿ ಹುಡ್ತದ ಹೇಳ್ಯಾರಿಲ್ರಿ ಹೇಳ್ಯಾಳ್ರಲ್ಲ ಮತ್ತ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭುಜ 21 ಲಕ್ಷ ಯಾರು ತಯಾರು ಮಾಡಿದ್ರ ಯಾರು ತಯಾರು ಮಾಡಿಟ್ಟಾರ ಎಲ್ಲಿ ಹೋಗಿ ಚಂಪಕಲಿ ಬರ್ತಾಳ ಹಿಡ್ಕೊಂಡು ಬಕ್ಕಾಕ ಹೋಗಿ ಒಂದಿಟ್ಟ ಆಕಿಂದ ಎಲ್ಲಿ ಹೇಳ್ತೈತಿ ಏನು ಮಾತಾಡ್ತೈತಿ ಒಂದು ಯಾವಾರ ಗೊತ್ತಿಲ್ಲ ಅದಕ್ಕೆ ತಳಗಿಂದ ಮ್ಯಾಲ ಮಾಡ್ತೈತಿ ಮೇಲಿಂದ ತಳಗ ಮಾಡ್ತೈತಿ ಹೌದ್ರಿ ಪೈಲೆ ಪ್ರಥಮದ 84 ಲಕ್ಷ ಸೃಷ್ಟಿ ಬಣ್ಣ ತಯಾರು ಮಾಡಿದವ ನಮ್ಮ ಅಪ್ಪದಾನ ಹೌದ್ರಿಪ್ಪ ಏನು ನಿಮ್ಮ ಹೆಣ್ಣು ತಗೊಂಡಾನು ಏನೇನ ಪಾರವಣ ತಗೊಂಡಾಳು ಸರಸ್ವತಿನ ತಗೊಂಡಾನು ಲಕ್ಷ್ಮಿನ ತಗೊಂಡಾನು ಏನು ಕೂಣ ಇಲ್ಲಿ ಉತ್ತರದ ಏನೈತಿ ನಿಂದ ಏನೈತಿ ಹೇಳೋಣ ಕೂಣ ಹೌದ್ರಲ್ಲ ತಂಗಿ ನಿಂದ ಏನೇನು ಕೂಣ ತಗೊಲಾರ್ದ ನಮ್ಮ ಅಪ್ಪ ಎಲ್ಲ ಒಂದು ಏಕಕಾಲಕ್ಕೆ ತಯಾರು ಮಾಡ್ಯಾನ ಮಾಡಿಟ್ಟಾನ್ರಲ್ಲ ಮತ್ತೇನ್ ಹೇಳ್ತಾಳ ತಮ್ಮ ಏನ್ ಹೇಳ್ತಾಳ್ರಿಪ್ಪ ಈ ಭೂಮಿ ಹೆಣ್ಣೈತತ್ ಹೇಳ್ತಾಳ ನೀವು ಕರೆ ನಿಮ್ಮ ಅಪ್ಪ ಹುಟ್ಟಿದ್ರ 3 ಮಂದಿ ಮ್ಯಾಲ 3 ಪುಟ ನಿಂತ ಹಾಡ್ರಿ ನೀವತ್ ನನಗೆ ಹೇಳ್ತಾಳ ವಿದ್ಯಾ ನಿನಗಿದ್ರ ಮಲು ಗೊತ್ತಿಲ್ಲ ಹೌದಲ್ಲ ಈ ಭೂಮಿ ತಯಾರು ಮಾಡಿದವ್ರು ಯಾರಿಪ್ಪ ಈ ಭೂಮಿ ತಯಾರು ಮಾಡಿದ ಯಾವಪ್ಪ ಅಂದ್ರ ನಮ್ಮ ಅಪ್ಪದಾನ ಪರಮಾತ್ಮ ಜಾಂಬುವಂತ 7 ಮಂದಿ ಮಕ್ಕಳು ಕೇಳ್ರಿ ಹಿರಿಯರು ಒಟ್ಟ ಸ್ಪಷ್ಟವಾಗಿ ಹೇಳ್ತಾನೆ ಈಗಿನ ಒಟ್ಟು ಸುಳ್ಳು ಮಾಡ್ತಾನೋ ಕರೆ ಅಂದ್ರೆ ಕರೆ ತಿಳೋದು ಇಲ್ಲ ಅಂದ್ರೆ ಇಲ್ಲ ತಿಳೋದು ಹೌದ್ರಪ್ಪ ಜಾಂಬುವಂತ 8 ಮಂದಿ ಮಕ್ಕಳು 7 ಮಂದಿ ಮಕ್ಕಳ್ರಿ ಯಾರು ರಕ್ತಮುನಿ ಹಾಲಮುನಿ ಬಿಗುಮುನಿ ಹೆಪ್ಪುಮುನಿ ತಾಟಕಮುನಿ ನಾಟಕಮುನಿ ಉಗುಮುನಿ ಹೌದೌದಲ್ಲ 7 ಮಂದಿ ಮಕ್ಕಳದಿಂದ ಇದು ಭೂಮಿ ತಯಾರಾಗ್ಯದ ತಯಾರಾಗ್ಯದ್ರಲ್ಲ ಪೈಲೆ ಪ್ರಥಮದಾಗ ನೀರ್ ನಿರಾಕಾರ ಇತ್ತು ಆ ನೀರ್ ನಿರಾಕಾರ ಇದ್ದಾಗ ತಮ್ಮ ಏನ್ ಮಾಡಿದ್ರಿ ನಮ್ಮ ಅಪ್ಪ ಪರಮಾತ್ಮ ವಿಚಾರ ಮಾಡಿದ ಏನ್ ಮಾಡಿದ ಇನ್ನು ಜಗತ್ತವನ್ನ ತಯಾರು ಮಾಡಬೇಕು 84 ಲಕ್ಷ ಜೀವರಾಶಿ ಮಾಡಬೇಕು ಭೂಮಿ ತಯಾರು ಮಾಡಬೇಕು ಗಾಳಿ ತಯಾರು ಮಾಡಬೇಕು ಹವಾ ತಯಾರು ಮಾಡಬೇಕು ಬೆಂಕಿ ತಯಾರು ಮಾಡಬೇಕು ಎಲ್ಲಾ ತಯಾರು ಮಾಡ್ಬೇಕಂತೇಳಿ ನಮ್ಮ ಅಪ್ಪನ ತಕ್ಕ ಯುದ್ಧ ಆಗಿತ್ತು ಹೌದ್ರಿಪ್ಪ ಅವಾಗ ಏನ್ ಮಾಡಿದ ಪರಮಾತ್ಮ ಏನಂದ್ರಿಪ್ಪ ಪೈಲೆ ಪ್ರಥಮದಾಗ ರಕ್ತ ಮುನಿನ ಕೋದ ಎಲ್ಲ ನೀರಿದ್ದೆಲ್ಲ ಒಟ್ಟು ಕೆಂಪಾಗ ರಕ್ತವರ್ಣ ಕೆಂಪು ವರ್ಣ ಆಯ್ತು ಹಿಂದಾಗಡೆ ಹಾಲು ಮುನಿನ ಕೋದ ಹಾಲು ಮುನಿನ ಕೋದಾಗ ಹಿಂದಾಗಡೆ ಏನಾಯ್ತು ಒಟ್ಟು ಎಲ್ಲ ಬಿಳಿ ವರ್ಣ ಆಯ್ತು ಎಲ್ಲ ಬೆಳಗ ಶುಭ್ರಾತು ಹೌದ್ರಿಪ್ಪ ಹಿಂದಾಗಡೆ ಬಿಗು ಮುನಿನ ಕೋದ ಅವಾಗ ಏನಾಗಕೈತು ಬಿಕ್ಕೊಳಕೈತ್ ನೋಡ್ರಿ ಎಲ್ಲ ಇದು ಹಾಲಾಕಾರ ಒಟ್ಟು ಹೌದೌದ್ರಿ ಅವಾಗ ನಾನು ಬಸವಣ್ಣ ಬಾದಕೇಳಿ ಹೆಪ್ಪ ಕೊಟ್ಟಾಣ ಭೂಮಿ ಬಿರ್ನಾಗ ಬಿಕ್ಕೊಂಡ್ಕೇಂದ ಭೂಮಿ ತಯಾರಾತ ಎಲ್ಲೈತಿ ನಿನ್ ಹೆಣ್ಣ ಎಲ್ಲಿದಾಳ ನಿಮ್ಮವ್ವ ಅವಾಗ ಎಲ್ಲಿದಾಳ ಇವ್ರವ್ವ ಎಲ್ಲಿದಾಳ ನಿಮ್ಮವ್ವನ ತೋರಿಸಿದ್ರಾಗ ಪೈಲೆ ಪ್ರಥಮದ ನಿರಾಕಾರದಾಗ ಮತ್ತ ಹೊಳ್ಳಿ ಹಿಂಗ ಕೇಳಿ ಮತ್ತ ಎಲ್ಲಾರು ಕೊಯ್ಬೇಕಾದ್ರೆ ಶರೀರನ ಕೋದ ಮಾಡಿ ಅತ್ತನ ಬೇಡ ಯಾಕಂದ್ರ ಪೈಲೆ ಪ್ರಥಮದ ಗಂಡು ವಸ್ತು ಅಲ್ಲಿ ಅದ ಗಂಡು ವಸ್ತು ಐತೆ ಅಲ್ಲಿ ನಿಮ್ಮ ಅವ್ಗಳು ಯಾರ್ಯಾರು ಇಲ್ಲ ನಿಮ್ಮ ಅವ್ಗಳ ಸಂಬಂಧ ಇಲ್ಲ ತಮ್ಮ ಏನ ಭೂಮಿ ಅದರ ಮ್ಯಾಗ ನಿತ್ತದ ಭೂಮಿ ಅದ್ರ ಮೇಲೆ ನಿತ್ತದ್ರಿ ಏನ್ ಹೇಳ್ತಾಳ ಅಕ್ಕಿ ಭೂಮಿ ಬಿಟ್ಟ ಮ್ಯಾಲ 3 ಫೂಟ್ ನಿಂತ ಹಾಡತ್ತ ನನಗೆ ಹೇಳ್ಯಾಳ ಈ ಭೂಮಿ ನಿಂದ್ರಬೇಕಾದ್ರ ತಂಗಿ ಎದ್ರ ಮ್ಯಾಗ
ಮ್ಯಾಗ ನಿಂತದ ಹೆಂಗ ನಿಂತದ ಹೇಳ್ತಾನೆ ಕೇಳು. ಹೌದ್ರಿಪ್ಪ. ಈ ಭೂಮಿ 8 ದಿಕ್ಕುಗಳದಾವು. 8 ದಿಕ್ಕುಗಳದಾವ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಈ 8 ದಿಕ್ಕುಗಳಿಗೆ 8 ಗಂಡಾಣಿಗಳನ್ನು ಮಾಡ್ಯಾನ ನಾನು ಸ್ವಯಂ ಜ್ಯೋತಿ ಪರಮಾತ್ಮ. 8 ಗಂಡಾಣಿಗಳ 8 ಗಂಡಾಣಿಗಳಿಗೆ 8 ಹೆಣ್ಣಾಣಿ ಮಾಡ್ಯಾನ. ಒಂದಕ್ಕೊಂದು ಜೋಡಿ ಮಾಡಿಟ್ಟಾನ. ನಾಯಿ ನರಿಗೆ ಜೋಡಿ ಮಾಡ್ಯಾನ, ಬೆಕ್ಕ ಪಕ್ಕಿ ಜೋಡಿ ಮಾಡ್ಯಾನ, ಹಕ್ಕಿ ಪಕ್ಷಿಗಳಿಗೆ ಜೋಡಿ ಮಾಡ್ಯಾನ. ಯಾರ ನಿಮ್ಮ ಮೌ ಮಾಡ್ಯಾನ ಇಲ್ಲಿ ಏನ ಇಲ್ಲಿ ಇವ್ರದ್ರ ಆಟ ನಮ್ಮ ಅಪ್ಪನ ಮನೆಯಲ್ಲ ಒಟ್ಟು. ಹೌದಿಲ್ಲ, ಇಟ್ಟು ಎಲ್ಲ ತಯಾರು ಮಾಡಿ ತಮ್ಮ ದಶಾರಣ್ಯಗಳು ತಯಾರು ಮಾಡಿದ. ದಶಾರಣ್ಯಗಳು ತಯಾರು ಮಾಡಿ ದಶಾರಣ್ಯಗಳು ತಯಾರು ಮಾಡಿ ಚಪ್ಪಣ ದೇಶಗಳ ಉತ್ಪತ್ತಿ ಮಾಡಿದ. ಚಪ್ಪಣ ದೇಶಗಳ ತಯಾರು ಮಾಡಿ ತಮ್ಮ ಮ್ಯಾಲ 7 ಲೋಕಗಳು ಮಾಡಿದ, ಕೆಳಗೆ 7 ಲೋಕಗಳು ಮಾಡಿದ. ಹೌದು, ಕರೆ ಐತ್ರಿಪ್ಪ. ಇದನ್ನ ಕೇಳ, ಪಿಚ್ಚಗನಿ ಪೀರಿ ಲಕ್ಷ ಬಿಟ್ಟು ಕೇಳ. ಮ್ಯಾಲ 7 ಲೋಕಗಳು ತಯಾರು ಮಾಡಿದ, ತೆಳಗೆ 7 ಲೋಕಗಳು ತಯಾರು ಮಾಡಿದ. ಹೌದಿಲ್ಲ, ಏನ್ ಮಾಡಿತ್ತಮ್ಮ? ಮ್ಯಾಗಿನ ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪಾಲೋಕ, ಸತ್ಯಲೋಕ. ಸತ್ಯಲೋಕ ಮ್ಯಾಗಿನ 7 ಲೋಕಗಳಾದು. ಏನು ತೆಳಗಿನ ಅತ್ತಳ, ಹಿತ್ತಳ, ಸುತ್ತಳ, ತಳತಳ, ಮಹಾತಳ, ರಸತಳ, ಪಾತಾಳ. ಈ ಪಾತಾಳ ಲೋಕದಾಗ ಯಾರದಾರು? ಯಾರದಾರಿಪ್ಪ? ನನ್ನ ಆದಿಶೇಷ ಅದಾನ. ನನ್ನ ಆದಿಶೇಷನ ಮ್ಯಾಗ, ನನ್ನ ಗೂಟಿನ ಮ್ಯಾಗ ನಿನ್ನ ಭೂಮಿ ನಿಂತದ. ಕರೆ ಐತ್ರಲ್ಲ. ನನ್ನ ಆದಿಶೇಷ ಒಂದ್ ಈಟ್ ವಾರಿ ಆದಂದ್ರ ನಿನ್ನ ಭೂಮಿ ಏನಾಗ್ತದಪ್ಪ ಅಂದ್ರ ಬುಡುಮೇಲಾಗ್ತದ. ಬುಡುಮೇಲಾಗ್ತದ. ನಮ್ಮ ಅಪ್ಪನ ಮ್ಯಾಲ ನಾನು ನಿಂತ ನಿಂದೇನೈತಿದ್ರಾಗ ಭೂಮಿ ತಯಾರು ಮಾಡಿದವನ, ಶರೀರ ತಯಾರು ಮಾಡಿದವನ, ದೇವತೆಗಳನ್ನ ತಯಾರು ಮಾಡಿದವನ, ಪ್ರಾಣಿ ತಯಾರು ಮಾಡಿದವನ, ಪಕ್ಷಿ ತಯಾರು ಮಾಡಿದವನ, ವಿಷಜಂತ ಪ್ರಾಣಿ ತಯಾರು ಮಾಡಿದವನ. ಹೌದ್ರಿಪ್ಪ. ಮತ್ತ ನೀ ಏನು ತಯಾರು ಮಾಡಿ ನಿಮ್ಮವು ಹೆಂಗ ದೊಡ್ಡಕ್ಕೆ ಆಗತಾಳು? ಏನ ಕಲ್ಲು ತಯಾರು ಮಾಡಿವೋ, ಮಣ್ಣು ತಯಾರು ಮಾಡಿವೋ, ಏನ ಕಟ್ಟಿಗೆ ತಯಾರು ಮಾಡಿವೋ, ಶರೀರ ತಯಾರು ಮಾಡಿವೋ, ಪ್ರಾಣಿ ತಯಾರು ಮಾಡಿವೋ, ಪಕ್ಷಿ ತಯಾರು ಮಾಡಿವೋ? ಮಾಡಾಳಕ್ನು ಚಜ್ಜಿ ರೊಟ್ಟಿ. ತಮ್ಮ, ಚಜ್ಜಿ ರೊಟ್ಟಿ ಮಾಡ್ಬೇಕಾದ್ರೆ ನಮ್ಮ ಅಪ್ಪಣದಿಂದ ಮಾಡ್ಯಾಳ. ಹೌದೌದ್ರಲ್ಲ. ಅದು ತಮ್ಮ ಕಂಬಗಿ ಸುರೇಶ್ ತಂದ ಕೊಟ್ಟಾಗ ಅವಾಗ ಈಕಿ ಮಶಿವನ ಹುಡುಗಿ ರೊಟ್ಟಿ ಬಡಿತಾಳ. ಹೌದ್ರಿಪ್ಪ. ನಾ ಇಲ್ಲಾರ್ದ ನಿನ್ನ ಜಾಗ ಎಲ್ಲೆಲ್ಲೂ ಇಲ್ಲ ವಿದ್ಯಾ. ಹಂಗೇನ್ ನೀ ಮಾತಾಡಕ್ ಹೋಗ್ಬೇಡ. ಯಾಕ ತಿಳ್ಕೊಂಡಿ ತಂಗಿ, ಭೂಮಿನೂ ನಿಂದಲ್ಲ, ಶರೀರ ನಿಂದಲ್ಲ. ನಮ್ಮ ಅಪ್ಪ ಏನ್ ಮಾಡ್ಯಾನ, ಒಂದೊಂದು ನಾಮಕರಣಗಳು ಮಾಡಿಟ್ಟಾನ. ಒಂದೊಂದು ನಾಮಕರಣ ಮಾಡಿಟ್ಟಾನ. ಎಲ್ಲ ಜಗತ್ತದಾಗ ಒಂದ ಕ್ಷಣದಾಗ ತಯಾರು ಮಾಡ್ಯಾನಲ್ಲ, ಅವಕ್ಕೊಂದೊಂದು ನಾಮಗಳು ಮಾಡಿಟ್ಟಾನ. ನಮ್ಮ ಅಪ್ಪ ಮಾಡ್ಯಾನ, ನಿಮ್ಮ ಮೌ ಏನು ಮಾಡಿಲ್ಲ. ಹೌದೌದ್ರಿ. ನಿಮ್ಮ ಮೌಂದ ಏನು ಫಾಲ ಇಲ್ಲಿದ್ರಾಗ ಇರ್ಲಿ ತಮ್ಮ. ಇನ್ನ ಪಂಚ ಪಾಂಡವ್ರು ಯಾವಾಗ ತಂದಲ್ ನಡೀಲಿ. ನಡಿಲ್ರಿ. ಇದು ಒಂದ ಪಂಚ ಪಾಂಡವರ ವಿಷಯ ನನಗ. ಆಗ ದ್ರೌಪದಿ ಶಿರಿ ಶಳಿಯತ್ತಿದ್ದ ದುಶ್ಯಾಸನಾಗ. ಆಗ 5 ಮಂದಿ ಪಾಂಡವರ ಕೂತಿದ್ರ ಆ ಮನೆಯಾಗ. ದ್ರೌಪದಿ ದೇವಿಗ ಒಬ್ಬ ಸೀರೆ ಬಿಡಿಸುವಾಗ ಒಬ್ಬರು ಹೋಗಿ ಬಿಡಿಸಲಿಲ್ಲ. ನೀವು ಹೆಂಗ ದೊಡ್ಡವರು ಆಗಿರಿ ಗಂಡಸರು ಅಲ್ಲಿ ಒಂದ ಹುಚ್ಚ ಹುಡುಗಿ ದಗದ ಆಗಿತ್ತ ನೋಡ. ದ್ವಾಪರ ಯುಗದ ಒಳಗ ಕೃಷ್ಣ ಪರಮೇಶ್ವರ ಬಂದಾಗ ಆಗ ಪಾಂಡವರ ಕೌರವರಿಗೆ ಯುದ್ಧ ನಡೆದಿತ್ತ ದ್ವಾಪರ ಯುಗದ ಒಳಗ. ಮಂದಿ ಎದ್ರವಾಗ ಪಾಂಡವರ 5 ಮಂದಿ ಎದ್ರ ವಿದ್ಯಾ ಹೇಳತನ ಕೇಳ ನಿನಗ. ನಮ್ಮ ಅಪ್ಪ ಒಂದ ಮಾತ ಹೇಳನ ಪಾಂಡವರಿಗೆ ಅವಾಗ. ಸತ್ಯದ ಮಾರ್ಗವಾಗಿ ನೀವು ನಡೆಯಬೇಕಾದ
ಹೇಳಣ ಅವಾಗ ಆಗ ಸಿಸ್ಟರ್ನ ಪರಿಪಾಲನೆ ಮಾಡುವುದ ಎತ್ತ ಅವನ ಕ್ಷಣದಾಗ ಆಗ ದುಷ್ಟರನ್ನ ಮರದನ ಮಾಡತ್ತಿದ್ದ ಆಗಿನ ಗಳಿಗೆ ಆಗ ಆಗ ನಿಮ್ಮ ಅವ್ವಗೋಳು ಯಾರು ಹೋಗಲಿಲ್ಲ ವಿದ್ಯಾಗ ಅಲ್ಲದ ಯಾವರ ಬ್ಯಾರೆ ಆಗಿತ ನೋಡ್ರಿ ತಿಳ್ಕೊಳ್ಳಿ ಅಲ್ಲಿ ಯಾವ ದುಶಾಸನ ಶಿರಿ ಶಳಿಯಾತಿಯದ ಆಗ ದ್ರೌಪದಿ ಮೇಲ ಒಂದ ಉಳಿದಿತ್ತ ಪದರ ಮೇಮ್ಯಾಗ ಆಗ ಇವರ ಅವ್ವ ಗಾಬರಿ ಬಿದ್ದಳ ಒಂದೇ ಕ್ಷಣದಾಗ ಆಕಿ ದೇವರ ಅಂದ್ರ ದೊಡ್ಡವ ತಿಳದಳ ತನ್ನ ಮನದಾಗ ಕೃಷ್ಣ ಪರಮೇಶ್ವರ ಅಂತ ಚಿರಿದಾಳ ನೋಡ್ರಿ ಆಗ ನಮ್ಮ ಕೃಷ್ಣ ಪರಮೇಶ್ವರ ಸೇರಿ ಬೇಟವಾಗ ಸೇರಿ ಬಿಟ್ಟ ಮೇಲೆ ವಿದ್ಯಾ ಆಗ ಮಾಡ ಮುಚ್ಚತಿ ನೋಡ ನಿನ್ನ ಮಾನ ಮುಚ್ಚಿದವ ನಮ್ಮ ಅಪ್ಪ ಜಗದಾಗ ಇನ್ನ ಪೈಲೆ ಪ್ರಥಮ ದಗದ ಆಗಿತ್ತ ನೋಡ್ರಿ ಹ್ಯಾಗ ಇನ್ನ ಇನ್ನೊಂದ ದಗದ ಆಗೈತಿ ನೋಡ್ರಿ ಮಠ ಮನೆಯಾಗ ದುರ್ವಾಸ ಮುರುಸಿಯ ನದಿಗೆ ಜಳಕಕ ವಾದ ಸಂದರ್ಭದೊಳಗ ಅಲ್ಲಿ ನೀರಿನ ಹೊರಗ ಕೈಪ ಹೋಗೈತಿ ಆಗ ಅಲ್ಲಿ ನಮ್ಮ ದ್ರೌಪದಿ ಬಂದ ಕೊಟ್ಟಾನಂತ ನಿಮ್ಮ ಅವ್ವಾಗ ಒಂದ ದಗದ ಆಗಿತ್ತ ಒಳಗಿಂದ ಒಳಗ ನಮ್ಮ ಧ್ರುವ ಮುಗಿಸಿದ ಹಾಳ ಬೇಕಾಗಿತ್ತ ಅವಾಗ ನಮ್ಮ ಧ್ರುವ ಸರುಸಿದ ಪಾದ ಸೇವಾ ಬಿತ್ತ ಪಂಚ ಕನ್ಯರು ನದಿಗೆ ಬಂದರ ನೋಡ್ರಿ ಆಗ ಇವರಿಗೆ ದುರ್ವಾಸ ಋಷಿದ ಸೇವಾ ಬೇಕಾಗಿ ಆಗ ನಿಮ್ಮ ಅವ್ವ ಒಂದ ದಗದ ಮಾಡಳ ನೋಡಿ ಇಲ್ಲೊಂದು ದಗದಾಗೈತಿ ತಮ್ಮ ಏನಾಗೈತ್ರಿಪ್ಪ ಏನ್ ಹೇಳ್ತಾಳ ಆಕಿ ಕೃಷ್ಣ ಪರಮಾತ್ಮ ನೀ ಸಿರಿ ಕೊಟ್ಟಾನಂತ ಹೇಳ್ತಿ ಹೌದಲ್ಲ ನಿನಕಿಂತ ಮೊದಲು ನಮ್ಮವು ದುರ್ವಾಸುರಿಸಿ ಕೊಟ್ಟಾಳ ಸಿರಿ ಹೇಳ್ತಾಳ ಬರ್ತಾಳ್ರಿ ಉಲ್ಟಾ ಏ ನಿನ್ನ ಉಲ್ಟಾ ಬಂದ್ರು ಮಗಳ ನಿನ್ನ ತಿಡ್ಡು ತೆಗೆದು ಹೋಗ್ತಾನ ಬಿಡಂಗಿಲ್ಲ ಯಾಕಂದ್ರ ಒಂದು ಕೆಲಸ ಆಗಿತ್ತ ಅಲ್ಲಿ ಯಾವ ನಿಮ್ಮ ಪಂಚಕನ್ಯರು ಬಂದಿದ್ರ ಅಪ್ಸರ್ಯಾರಲ್ಲಿ 5 ಮಂದಿ ಅಲ್ಲಿಗೆ ಬಂದಿದ್ರ ತಮ್ಮ ಅಲ್ಲಿ ನನ್ನ ದುರ್ವಾಸ ಋಷಿದ ಏನ್ ಬೇಕಾಗಿತ್ತಂದ್ರೆ ಇವರಿಗೆ ಗುರುವಿನ ಪಾದ ಪೂಜೆ ಬೇಕಾಗಿತ್ತು ಪಾದ ಪೂಜೆ ಸಂಬಂಧ ಬಂದಿದ್ರು ಗುರುವಿಂದ ದರ್ಶನ ಆಗಬೇಕಾಗಿತ್ತು ಅವಾಗ ಅವರು ಬಾಂಧಕ್ಯರಿಂದ ದಿನಂಪ್ರತಿ ಏನ್ ಮಾಡ್ತಿದ್ರು ಆ ದುರ್ವಾಸ ಮುನಿದ ಪಾದವನ್ನ ನಮಸ್ಕಾರವನ್ನ ಮಾಡಿ ಆಶೀರ್ವಾದ ಮಾಡ್ಕೊಂಡು ಹೋಗ್ತಿದ್ರು ನಿಮ್ಮ ಪಂಚಕನ್ಯರು ಹೌದೌದ್ರಲ್ಲ ಅವಾಗ ತಮ್ಮ ಅವಾಗ ದುರ್ವಾಸ ಮುನಿ ಋಷಿಗಳು ಏನ್
ಏನ್ ಮಾಡ್ತಿದ್ರು ಹೊಳಿ ಒಳಗೆ ಸ್ನಾನ ಮಾಡ್ತಿದ್ರು ಅವಾಗ ನೀರ್ ಒಳಗೆ ಏನಾಯ್ತು ಆ ಕೈಪು ಹರ್ಕೊಂಡು ಕೇರಿಂದ ನೀರ್ ಒಳಗಿಂದ ಹೋಗಿ ಬಿಡಿತು ನೀರಿನ ಸೆಳವಿಗೆ ಹೋಗಿತ್ರಲ್ಲ ನೀರಿನ ಸೆಳವಿಗೆ ಹೋಗಿತ್ತು ಅವಾಗ ನಿಮ್ಮ ಅಪ್ಪ ನಿಚ್ಚ ಬತ್ತಲೆ ಇದ್ದ ಅವಾಗ ನಮ್ಮ ಪಿತಾಂಬರಿ ಶರಗ ಹರಿದು ಕೊಟ್ಟಾಳ ಅತಿ ಕೇಳ್ತಾಳ ಹೇಳತ್ತಾಳ್ರಿ ತಂಗಿ ನಿನಗ ಪಿತಾಂಬರಿ ಶರಗ ಉಟ್ಕೊಳಕ್ ಕೊಟ್ಟವ ನಮ್ಮ ಅಪ್ಪ ಇದ್ರೊಳಗೆ ನಿಂದ ಏನೇನು ಪಾಲಿಲ್ಲ ಪಿತಾಂಬರಿ ಶರಗ ತಯಾರು ಮಾಡಿದವ ನಮ್ಮ ಅಪ್ಪ ಕೋಟಿಗಟ್ಲೆ ಸಿರಿ ಉತ್ಪತ್ತಿ ಮಾಡಿದವ ನಮ್ಮ ಅಪ್ಪ ಸುಳ್ಳಾದ್ರೆ ಹೋಗಿ ಕೇಳಿದ ನೋಡ ಪುರಾಣ ಕೃಷ್ಣ ಭಾಗವತ ಪುರಾಣ ಓದಿ ನೋಡ ಗೊತ್ತಾಕೈತಿ ನಿನಗ ನಾ ಏನೋ ಸುಳ್ಳು ಮಾತಾಡಂಗಿಲ್ಲ ನಿಂದ ಏನೇನೋ ಇಲ್ಲ ಅದ್ರಾಗ ಏನೋ ಪವಾಡ ನಮ್ಮ ಅಪ್ಪಣದಿಂದ ಜಗತ್ತು ಉತ್ಪತ್ತಿ ಆಗೈತೆ ನಮ್ಮ ಅಪ್ಪನ ಕೊಟ್ಟಾಳ ಹೌದಲ್ಲ ಅವಾಗ ತಮ್ಮ ಒಂದು ದಗದ ಏನಾಗೈತಿ ಅಂದ್ರನ ಏನಾಗೈತ್ರಿ ನಿನಗಂತ್ರು ನಾ ಕರ್ಸೇ ಇಲ್ಲ ನಿನಗಂತ್ರು ಹೇಳೇ ಇಲ್ಲ ನೀನ ಬೇಕ ನಮ್ಮ ಅಪ್ಪನ ಪಾದ ಸೇವಾ ಬೇಕತ್ತ ನಿಮ್ಮವು ಬಂದಾಳ ಬಂದಾಳ್ರಲ್ಲ ಮತ್ ನೀ ಪಿತಾಂಬರಿ ಶರಗ ಹರಿದು ಕೊಡ್ತಿ ಅಂದ್ರ ಮತ್ತ ತಮ್ಮ ಈಕದ ಶರಗ ಹರಿದು ಹೋತ್ಲ ಶರಗ ಹರಿದು ಹೋತ್ರಲ್ಲ ಮತ್ತ ಶರಗ ಹರಿದು ಹೋತಂದ್ರ ನೀ ಹೆಂಗ ಚಾಸಕ್ ಬರ್ತಿ ನಿಮ್ಮವ್ ಹೆಂಗ ಚಾಸಕ್ ಬರ್ತಾಳ ಹೆಂಗ ಬರ್ತಾಳ ಅವಾಗ ಒಂದು ದಗದಾತ ತಮ್ಮ ಏನಾತ್ರಿಪ್ಪ ಪಿತಾಂಬರಿ ಶರಗ ಹರಿದು ಕೊಟ್ಟಳು ನಮ್ಮ ದುರ್ವಾಸ ಮಹಾಋಷಿ ಹೇಳಿದ್ರು ಯಾಕಂದ್ರೆ ನಿನಗ ಬಂದ ಒಂದು ಸಂದರ್ಭದಾಗ ನಿನಗೂ ಒಂದು ಮಾನ ಅಪಮಾನ ಆಗೋ ಕಾಲ ಬರ್ತದ ಪ್ರಸಂಗ ಬರ್ತೈತಿ ನಿನಗೂ ಒಮ್ಮೆ ಪ್ರಸಂಗ ಬರ್ತದ ಅವಾಗ ನಾ ಕೃಷ್ಣ ಪರಮಾತ್ಮ ಆಗಿ ಬಂದ ನಿನಗನ್ನ ಏನ್ ಮಾಡ್ತಾರ ಕೋಟ್ಯಾನ ಗಟ್ಲೆ ಸೀರಿ ಬಿಡ್ತಾನ ಅಂತ ಹೇಳಿ ನಮ್ಮ ಅಪ್ಪ ನಿಮ್ಮ ಅವ್ಗ ತಲೆ ಮೇಲೆ ಆಶೀರ್ವಾದ ಮಾಡಿ ಅದಕ್ಕಾಗಿ ತಂಗಿ ನಮ್ಮ ಅಪ್ಪ ಸೀರಿ ಕೊಟ್ಟಾಗ ನಿನ್ನ ಮಾನ ಮುಚ್ಚದ ಈಗನೂ ಕೊಡ್ಬೇಕಾಗಿತ್ರಲ್ಲ ಇಲ್ಲಿ ನೋಡೋಣ ಹಿಂಗ್ ಕೈ ಮಾಡಿ ಇಲ್ಲೇನು ಕೊಡ್ತಾಳ ತಮ್ಮ ಅದನ್ನ ಯಾಕೆ ಹರಿದು ಕೊಡ್ಬೇಕ ಆಗಿ ಕೊಡ್ಬೇಕಾಗಿದ್ದ ಪಾವರ್ ಇದ್ರ ನಿನ್ನ ತಾಕತ್ತಿದ್ರನ ದುರ್ವಾಸ ಮಣಿಗೆ ನೋಡೋಣ ನಿನಗ ಶಾಪ ಹಿಂಗ ಕೈಯಲ್ಲಿ ಏನ್ ಮಾಡೋಣ ಆಶೀರ್ವಾದ ಮಾಡಿ ಕೊಡ್ಬೇಕಾಗಿತ್ತು ಸೀರಿ ಕೊಡ್ಬೇಕಾಗಿತ್ರಿ ನಡಂಗಿಲ್ಲ ಆಟ ನಿನ್ನ ಕೈಲೇ ಆಗಲಾರ ನಿನ್ನ ಕೈಲೇ ನಡೆಯಂಗಿಲ್ಲ ಅದ ಪವಾಡ ಅಪ್ಪ ದೊಡ್ಡವದಾನ ನಮ್ಮ ಅಪ್ಪ ಬರೀ ಹಿಂಗ ಆಶೀರ್ವಾದ ಮಾಡಿ ಕೇಳಿದ ಬಿಟ್ರನ್ನ ಸೀರಿ ಬಂದ ನಿಮ್ಮ ಒಂದು ಮಾನ ಮುಚ್ಚೈತಿ ಮತ್ತ ನನ್ನ ಸೀರಿ ಕೊಟ್ಟದ ನನ್ನ ಮುಂದೆ ಬಂದ ಏನ್ ಹೇಳ್ತಿ ಇಲ್ಲಿ ಸ್ಟೇಜ್ ಮ್ಯಾಗ ಇವು ಬರೀ ಹರಿದು ಕುಡಿಸದಾಗದಿತ್ರು ಹರಿದಗದೈತ್ರಿ ಹರ್ಕೊಂಡು ಹೋಗೋ ಕೆಲಸ ಐತಿ ತುರ್ದು ಹೌದೌದ್ರಿ ಇರ್ಲಿ ತಮ್ಮ ಅದಕ್ಕಾಗಿ ಎಲ್ಲಾ ಕೇಳಿದ ಪ್ರಶ್ನೆ ಕೂತಾರ ಬಿಡುಗಡೆ ಆಗ್ಯದ ಅದಕ್ಕಾಗಿ ಇನ್ನೊಂದು ತಗೊಂಡು ಬಂದಾಳ ತಮ್ಮ ಏನ್ ತಗೊಂಡ್ಬಂದಾಳ್ರಿಪ್ಪ ಒಳಗೆ ಕ್ಯಾಲಿ ಒಳಗೆ ಏನ್ ಹೇಳ್ತಾಳ್ರಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೀಲಿ ಅಲ್ಲಿ ಹೋಗಣ್ಣ ನೀ ಭಾಗಣ್ಣ ಭಾಗ್ಯಕ್ ಪಡಿಯೋ ಈ ಭವದಲ್ಲಿ ಅಂತ ಹೇಳ್ತಾಳ ಕೀಲಿ ಹಾಕಿಟ್ಟ ನೋಡ್ರಿಲ್ಲ ಬಾಳ ಚಂದ ಯಾವ ನಮ್ಮ ಅತ್ನಿ ವಸಂತ ಮಾಸ್ತರ್ ಹೇಳ್ತಾರ ಹೌದೌದ್ರಿ ಅವರು ಒಂದು ಮಾಡಿಟ್ಟಾರ ಇದಕ್ಕೆ ವರಜ ಮಾಡಬೇಕ್ರಲ್ಲ ಮತ್ತ ಶಿವ ಸಂಬನಲ್ಲಿ ದುಡಿ ಭಕ್ತಿ ಅಲಿ ಅವನ ಪಾದ ಹಿಡಿಯ ಪ್ಯಾಲೆ ಭಾಗ ಅವನಲ್ಲೇ ಸತ್ಯ ಶಿವನಲ್ಲೇ ಶಿವನಾಮ ನುಡಿಯ ಬಾಯಿಯಲ್ಲಿ ಶಿವ ಸಂಬನಲ್ಲಿ ದುಡಿ ಭಕ್ತಿಯಲ್ಲಿ ಅವನ ಪಾದ ಹಿಡಿಯ ಪ್ಯಾಲೆ ನಂದು ನಂದು ನನ್ನ ನಡದಿ ಸಾವು ತನಕ ವ್ಯರ್ಥಕ ದುಡುದಿ ವ್ಯರ್ಥ ತಂಗಿ ದಗದ ಬೇರೆ ಬೇರೆ ಅದ ಯಾಕಂದ್ರ ಅಲ್ಲಿ ಏನ್ ಮಾಡಿಟ್ಟಲ್ಲ ಮತ್ತ ಅಲ್ಲಿ ನಿನ್ನ ಕುಂಡಿಗೆ ಮುಳು ಚುಚ್ಚ ನಾವು ಚುಚ್ಚಬೇಕಾಗತ್ತೆ ವಸಂತ ಮಾಸ್ತರ್ ಬಾಳ ಕೆಟ್ಟದಾನ ಅದಕ್ಕಾಗಿ ತಂಗಿ ಒಂದ್ ಮಾತು ಹೇಳ್ತಾನೆ ವಿದ್ಯೆ ನೀ ದೊಡ್ಡಕ್ಕೆ ಅಂತ ಹೇಳತಿ ಅದಕ್ಕಾಗಿ ತಮ್ಮ ಒಂದ್ ಮಾತು ಏನ್ ಹೇಳಿ ನಾನು ಏನ್ ಹೇಳಿದ್ರಿಪ್ಪ ಅಗ್ನಿ ಶಾಮಕದೊಳಗೆ ನಿನಗ ಪರ್ಮಿಷನ್ ಇಲ್ಲ ನಿಮ್ಮ ನಾರದ ಬಂದ ಕೇಳಿದ ಯಾವ ಕಿಡಿಗೇಡಿ ನಾರದ ಬಂದ ಕೇಳಿದ ಎಲ್ಲರಿಗೆ ಬೆಂಕಿ ಹಚ್ಚಿದ ಅವನದಾನ ಅಂತ ನಮ್ಮವ್ರು ಯಾರು ಬೆಂಕಿ ಹಚ್ಚಿಲ್ಲ ಅಂತ ಹೇಳ್ತಾಳ ಮತ್ ಇನ್ನೊಂದು ಮಾತು ಪೇಲ್ ಮಾಡ್ಯಾಳ ತಮ್ಮ ಆಕಿ ಏನ್ ಮಾಡ್ಯಾಳ ಅತ್ರಿ ಮಹಾಋಷಿ ಹೇಳ್ತ್ಯಾರು ಯಾರಿಪ್ಪ ಅಣಸೂಯ ಅಣಸೂಯ ಏನ್ ಮಾಡ್ತಿದ್ಳು ಗಂಡನ ದಿನಂಪ್ರತಿ ಪಾದ ಪೂಜೆ ಮಾಡ್ತಿದ್ರು ಹೌದ್ರಲ್ಲ ದಿನಂಪ್ರತಿ ಎಡಬಿಡದ ಏನ್ ಮಾಡ್ತಿದ್ರು ಅತ್ರಿ ಮಹಾಋಷಿ ತ್ರಿಕಾಜ್ಞಾನಿ ಮನುಷ್ಯ ಇದ್ದ ಹೌದ್ರಿ ಗಂಡನ ಪಾದ ಪೂಜೆ ಮಾಡ್ತಿದ್ರು ಇವರ ಭಕ್ತಿಗೆ ಮೆಚ್ಚುಗೆಯಿಂದ ಯಾರು ಬಂದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಜಂಗಮ ರೂಪವನ್ನ ಧಾರಣ ಮಾಡಿ ಬಂದ್ರು ಸಾಧು ವೇಷವನ್ನ ಧಾರಣ ಮಾಡಿ ಬಂದ್ರು ಹೌದ್ರಲ್ಲ ಮಣಿಗೆ ಬಂದ್ರು ಬಂದ ಕೂಡಲೇ ಇವ್ರ ತಕ್ಕ ಪದ್ಧತಿ ಏನಿತ್ರಿಪ್ಪ ಪದ್ಧತಿ ಯಾರೋ ಒಬ್ರು ಜಂಗಮರಿರ್ಲಿ ಸಾಧುಗಳಿರ್ಲಿ ಸತ್ಪುರುಷರಿರ್ಲಿ ಯೋಗಿಗಳಿರ್ಲಿ ಯಾರ ಬಂದ್ರಂದ್ರ ಮಣಿಗೆ ಕರದಕ್ಕೆ ಅವರಿಗೆ ಅನ್ನ ನೀರ ಇರ್ತಕ್ಕಂಥದ್ದು ಪಂಚಾಮೃತ ಊಟ ಮಾಡಿಸ್ತಿದ್ರು ಮಾಡಿಸ್ತಿದ್ರಲ್ರಿ ಅವಾಗ ಪರಮಾತ್ಮ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಬಂದ್ರು ಅಲ್ಲ ಬಹಳ ಇವ್ರು ತ್ರಿಕಾಲಜ್ಞಾನಿ ಅಂತ ಹೇಳ್ತಾರ ಇವ್ರ ತಕ್ಕ ಬಹಳ ಸತ್ಯ ಅಂತ ಹೇಳ್ತಾರ ಹೋಗಿ ನೋಡ್ಬೇಕು ಇವ್ರ ಮಣಿಗೆ ಅಂದ್ರೆ ಇವ್ರು 3 ಮಂದಿ ನಮ್ಮ ಅಪ್ಪುಗಳು ಅವಾಗ ಇವ ತ್ರಿಕಾಲಜ್ಞಾನಿ ಮನುಷ್ಯ ಇದ್ದ ಅತ್ರಿ ಮಹಾಋಷಿ ಇವಾಗ ಗುರುತಾಗಿ ಬಿಡಿತು ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮಣಿಗೆ ಬಂದಾರ ಅಂತ ತಿಳ್ಕೊಂಡು ಈಕ ಏನ್ ಮಾಡಿದ್ರು ಅಣಸೂಯ ಏನ್ ಮಾಡಿದ್ರಪ್ಪ ಒಳಗಿದ್ರು ಹೇಳ್ತಾನೆ ಅಣಸೂಯ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಇವತ್ತು ನಮ್ಮ ಮಣಿಗೆ ಬಂದಾರ ಅಂದ ಕೂಡ್ಲೇನಯ್ಯ ಅವ್ರ ಯಾಕೆ ಬರ್ತಾರ್ರಿ ಇಲ್ಲಿ ಅಂದ್ಲಿಕ್ಕೆ ಹೌದ್ರಲ್ಲ ಅವ್ರ ಸಾಧುಗಳದಾರ ಅಂತಂದ್ರು ಅವ
ಅವಾಗ ಹೇಳ್ತಾನ ಯಾವ ಕತ್ರಿ ಮಾರುಸಿ ಏನ್ ಹೇಳ್ತಾನ ಅವ್ರ 3 ಮಂದಿ ಬಂದಾರ 4 ಏನು ಮಣಿ ಎಲ್ಲ ಪದ್ಧತಿ ಸಾರಸು 4 ದಿಕ್ಕಿಗೆ 4 ಸಮಯ ಹಚ್ಚು ಹೌದ್ರಲ್ಲ ಹಚ್ಚಿಕೆರೆ ಏನೈತಿ ಅವರಿಗೆ ಪಂಚಾಮೃತ ಊಟವನ್ನ ಮಾಡಿಸು ಅಡಿಗೆ ಮಾಡು ಊಟ ಮಾಡಿಸು ಅಂತ ಹೇಳಿದ ಅವಾಗ ಏನ್ ಮಾಡಿದ್ಲು ಅಡಿಗೆವನ್ನ ಮಾಡಿದ್ಲು ಹೌದಲ್ಲ ಅವಾಗ ಹೇಳಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಹೇಳಿದ್ರಿಪ್ಪ ಏ ಅನಸೂಯ ನೀನು ಬಹಳ ಶಾಣಿ ಅಂತ ಹೇಳ್ತಾರ ಬಹಳ ಚಲೋ ಅಂತ ಹೇಳ್ತಾರ ಪತಿವರ್ತ ಅಂತ ಹೇಳ್ತಾರ ಪತಿವರ್ತ ಧರ್ಮ ನಿಣತಕ ಬಹಳ ಐತ ಅಂತ ಹೇಳ್ಯಾರ ಸಾಧ್ವಿ ಶಿರೋಮಣಿ ಅಂತ ಹೇಳ್ತಾರ ಅದಕ್ಕಾಗಿ ನೀನು ನಮಗ ಒಕ್ಕಿನ ಮುಸ್ಲಿಂ ಮಾಡ್ಬೇಕು ಮತ್ತ ನೀ ಊಟಕ್ಕೆ ಹಾಕಬೇಕಾದ್ರೆ ಏನೈತಿ ದಿವಂಗತವಾಗಿ ಏನಪ್ಪಾ ಅಂತಂದ್ರ ನಿಚ್ಚ ಬತ್ತಲೆಯಾಗಿ ಊಟಕ್ಕೆ ನೀಡಬೇಕು ದಿಗಂಬರಿಯಾಗಿ ಕರೆದು ಏನೈತಿ ನೀ ಊಟಕ್ಕೆ ನೀಡಬೇಕಂದ್ರ ಊಟ ಮಾಡ್ತೀವಿ ನಿನ್ನ ಮನ್ಯಾಗ ಇಲ್ಲಿಕ ಮಾಡಂಗಿಲ್ಲ ಅಂದ್ರ ಅವ್ರು ಹೌದ್ರಲ್ಲಪ್ಪ ಅಂದಾಗ ಇವ್ರು ರವ್ವಂದ ಟಾಕೆಸ್ ಅಲ್ಲ ತಂಜಿಕೆ ಗುದುಮರಿಗಿನ ಹಿಡಿತಲ್ಲ ಗುದುಮರಿ ಹಿಡಿತು ಗುದುಮರಿ ಹಿಡಿದಾಗ ಅತ್ರಿ ಮಾರುಸಿನ್ ನೋಡಾಕತ್ತಿದ್ಳು ಏ ಹುಚ್ಚವ್ವ ಅಂದವ ಏನ್ ದೊಡ್ಡ ಮಾತೈತಿ ಅಟ್ಯಾಕಂಜಿನಿ ಅಂದವ ಅಟ್ಯಾಕಂಜಿ ಅವ್ರ ಆಶೆ ಮಾಡ್ಯಾರಿಲ್ಲ ಮಾಡಿದ್ರ ಮಾಡೋಲಾಕ ದಗದ ನಣತಕ್ಕೈತಿ ಪವಾಡ ಐತಿ ಅನ್ನತಕ್ಕ ನಾನು ಏನ್ ಬೇಕಾದೈತಿ ಅನ್ನತಕ್ಕ ಒಂದ್ ಕ್ಷಣದಾಗ ಮಾಡೋ ಅಂತದಂದ ಹೌದ್ರಲ್ಲ ಏನಿಲ್ಲ ದಿನಪರ್ತಿ ಏನ್ ನನ್ನ ಪಾದ ತೊಳೆದ ನೀರು ಕುಡಿತಿಲ್ಲ ನೀ ಆ ನೀರು ತಗೊಂಡಕ್ಕೆ ಕಮಲದೊಳಗಿನ 3 ಮಂದಿಗೆ ಸಿಡಿಸಿಬಿಡ ಅಂದ ನಮ್ಮ ಅಪ್ಪ ಹೌದು ಕರೆ ಐತ್ರಿಪ್ಪ 3 ಮಂದಿಗೆ ಸಿಡಿಸಂದ ಸಿಡಿಸಿದ ಕೂಡಲೇ 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿಬಿಟ್ರು ಸಣ್ಣ ಕೂಸಾಗಿ ಆಡಾತಿದ್ವು ಸಣ್ಣ ಕೂಸಾಗಿ ಕೇರಿಂದ ಒಟ್ಟರು ಬಿದ್ರು ಬಿದ್ದು ಕೂಡಲೇ ದಗದ ಗುದುಮರಿ ಹಿಡಿತಿರ್ಲೆ ಅದು ಗುದುಮರಿ ಹಿಡಿ ಅವಾಗ ನಾರದ ಬಹಳ ಜ್ಞಾನಿ ಮನುಷ್ಯ ಇದ್ದ ಹೌದ್ರಿ ನಾರದ ಜ್ಞಾನಿ ಇದ್ದ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಕೈಲಾಸದಾಗಿದ್ರು ಕೈಲಾಸದಾಗಿದ್ರು ನಾರದ ಮುನಿಗಳು ಹೋದ್ರು ಏ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಅಲ್ಲ ನೀವರ ಇಲ್ಲೇ ಇದ್ರಿ ನಿಮ್ಮ ಗಾಂಡುಗಳು ಏನೈತಿ 3 ಮಂದಿ ಎಲ್ಲಿ ಅನುಸೂಯನ ಮನ್ಯಾಗ 3 ಮಂದಿ ಕೂಸಾಗಿ ಆಡಕತ್ಯಾರ ಹೋಗ್ರಿ ಅಲ್ಲಿ ನಿಮ್ಮ ಗಾಂಡುಗಳನ್ನ ತಗೊಂಡು ಬರ್ರಿ ಅಂದವ್ ಈಕೇನ್ ಹೇಳ್ತಾಳ ಏನ್ ಹೇಳ್ತಾಳ ನಾರದ ಬೆಂಕಿ ಹಚ್ಚನಂತ ಬೆಂಕಿ ಹಚ್ಚೋದಾಗದ್ರಿ ಇದಲ್ಲಿ ಹೇಳ್ಯಾನವ ಹೇಳ್ಯಾನ ನಾವ್ಯಾಕೆ ಬೆಂಕಿ ಹಚ್ತಾನ ನಿಮ್ಮ ಮವುಗಳಿಗೆ ಗೊತ್ತಾಗಿಲ್ಲ ಸುದ್ದಿದ ನಿಮ್ಮ ಮವುಗಳು ದೊಡ್ಡವರ ಹೇಳ್ತೀನಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ನಮ್ಮ ಅಪ್ಪ ಸುದ್ದಿ ಹೇಳಾರ್ದ ನಿಮ್ಮ ಮವುಗಳು ಹೋಗ್ಬೇಕಾಗಿತ್ತು ಹೋಗಬೇಕಾಗಿತ್ತು ಹೌದು ನಿಮ್ಮ ಮವುಗಳು ದೊಡ್ಡವರು ನಮ್ಮ ಅಪ್ಪ ಹೇಳಾರ್ದ ಹೋಗ್ಯಾರತ್ ನಾ ಹೇಳ್ತಿದ್ನಿ ಮತ್ತ ನೀ ಯಾಕೆ ದೊಡ್ಡಕ್ಕೆ ಆಗ್ತಿ ನಮ್ಮ ಅಪ್ಪ ಹೇಳಾರ್ದ ನೀ ಹೋಗಿದ್ದಂದ್ರ ದೊಡ್ಡಕ್ಕೆ ಎಕ್ಕಿದೆ ಹೌದ್ರಿ ನಮ್ಮ ನಾರದ ಮುನಿ ಬಾಂಧ ಕೆರಿಂದ ಹೋಗಂದಾಗ ನಿಮ್ಮ ಮವುಗಳು ಬಂದಾರ ಅಲ್ಲಿ ಬಾಂಧ ಕೆರಿಂದ ತಮ್ಮ ಅವಾಗ ಬಾಂಧ ಕೂಡಲೇ ಹೇಳಿದ್ರ ಅನಸೂಯ ಏನ್ ಹೇಳ್ತಾಳ್ರಿ ನೀವು ಮಹಾಪತಿವರ್ತ್ಯಾರ ಅಂತ ಹೇಳ್ತೀರಿ ಜಗತ್ತದಾಗ ನಿಮ್ಮ ಗಾಂಡಗಳು ಯಾರ್ಯಾರ ಕುಣ ಹಿಡ್ಕೊಂಡು ಹೋಗ್ರಿ ಅಂದಳಕ್ಕೆ ಅವಕ್ಕಿ ಅನಸೂಯ ಕೂಸಾಗಿ ಬಿದ್ದವ್ರು ನಿಮ್ಮ ಕುಣ ಹಿಡಿದು ಬೈರಿ ನಿಮ್ಮ ಗಾಂಡಗಳನ್ನ ಇವ್ರಿಗೆ ಕೆಲಸ ಆಗ್ಲಿಲ್ರಿ 3 ಮಂದಿ ಹೌದೌದ್ರಲ್ಲ 3 ಮಂದಿ ಕೆಲಸ ಆಗ್ಲಿಲ್ಲ ಏ ನಿಮ್ಮ ಪತಿವರ್ತ ಧರ್ಮ ಹೋಯ್ತು ಹೋಗತ್ ಬೇದಳಾಕಿ ಹೌದೌದ್ರಲ್ಲ ಅವಾಗ ಏನ್ ಮಾಡಿದ್ರಿಪ್ಪ ಅಲ್ಲಿ ಒಂದು ದಗದ ಬೇರೆ ಬೇರೆ ಮಾಡಿದ್ದು ಪರಮಾತ್ಮ ಒಳಗ ಏನ್ ಆಟ ಮಾಡಿಟ್ಟಿದ್ದ ಏನ್ ಮಾಡಿದ್ದ ವಿಷ್ಣುನ ಹಣ್ಣಿ ಮೇಲೆ ಏನ್ ಮಾಡಿದ್ದ ಹರಿನಾಮ ಹೊಡೆದಿದ್ದ ಬ್ರಹ್ಮಣ ಇದ್ರೊಳಗೆ ಏನ್ ಮಾಡಿದ್ದ ಜೇನ್ ಕಟ್ಟಿದಪ್ಪ ಅಂತಂದ್ರಣ ಜನಿವಾರ ಕಟ್ಟಿದ್ದ ಹೌದೌದ್ರಲ್ಲ ಯಾವಣ್ಣ ಮಾದೇವನ ಹಣ್ಣಿ ಮೇಲೆ ಈ ಬುತ್ತಿ ಭಸ್ಮವನ್ನ ಬಡ್ದಿದ್ದ ಅವಾಗ ಕುಣ ಹಿಡುದಾಗ್ಲಿಲ್ಲ ಏ ಲಕ್ಷ್ಮಿ ನಿನ್ನ ವಿಷ್ಣುನ ಹಣ್ಣಿ ಮೇಲೆ ಹರಿನಾಮ ತಗೋ ನಿನ್ನ ಗಂಡನ ತಗೋ ಸರಸ್ವತಿ ಹೇಳಿದ್ರು ಏ ಸರಸ್ವತಿ ನಿನ್ನ ಗಂಡನ ಕೊಳ್ಳಾಗ ಏನೈತಿಪ್ಪ ಅಂತಂದ್ರಣ ಜನಿವಾರ ಐತಿ ನಿನ್ನ ಗಂಡದನ್ ತಗೋ ಇಲ್ಲಿ ಬ್ರಹ್ಮ ಮತ್ ಇದು ಅಲ್ಲಾರ್ದ ಪಾರ್ವತಿ ಉಳಿತಿರ್ಲಿಲ್ಲ ಅಷ್ಟೇ ಗೊತ್ತಾತು ಹೌದಲ್ಲ ಏ ಪಾರ್ವತಿ ದೊಡ್ಡಕ್ಕೆ ಅಂತ ಹೇಳ್ತಿ ಎಲ್ಲಿ ದೊಡ್ಡಕ್ಕೆ ನೀನು ನಿನ್ನ ಗಂಡ ಇಲ್ಲಿ ಅದ ನೋಡು ತಗೋ ಮಾದೇವನ ತಗೋ ಹಣಿ ಮೇಲೆ ಭಸ್ಮ ಮಾಡ್ಕೊಂಡು ತಗೊಂಡ್ ಹೋಗಿ ನಿನ್ನ ಗಂಡನ ಅಂದಾಗ ಹೌದಲ್ಲ ಅವಾಗ ಇವರ ನಿಮ್ಮ ಗಂಡುಗಳ ತಿಳ್ಕೊಂಡು ತಗೊಂಡು ನೀವು ಬಂದಿರಿ ಮತ್ತ ನೀವ್ಯಾಂಗ ದೊಡ್ಡವ್ರ ಹಾಕಿರಿ ಜಗತ್ತದಾಗ ನಾವ ಬೆಂಕಿ ಹಚ್ತೀವಿ ಅಂತ ಹೇಳ್ತಾ ಮತ್ತ ನೀ ಬೆಂಕಿ ಹಸ್ತಿ ಅಂತ ನನಗೆ ಹೇಳ್ತಿ ಏ ಹೊಚ್ಚ ಪ್ಯಾಲಿ ನಿಣದಿಂದ ಬೆಂಕಿ ಹತ್ತಿ ಹೋಗ್ಯದ ಅದನ್ನ ಬಿಡ್ರಿ ಮಾಸ್ತರ್ ಇಲ್ಲಿ ಆದ್ರೂ ಇವ್ರದ ಬೆಂಕಿ ಹತ್ತೈತಿನ್ನ ಹೌದು ಕರೆ ಐತಿರ್ಲ ಇವ್ರು ಹಚ್ಚಿರನ್ರಿ ಪವಿತ್ರ ಗೌಡ್ತಿ ಏ ಹಚ್ಚಾಡಲ್ಲ ಕರೆ ಐತಿ ಇನ್ನ ದರ್ಶನ ಹೋಗಿ ಜೇಲ್ದಾಗ ಬಿದ್ದಾನ ಹೌದು ಹಚ್ಚೋದು ಮತ್ತೆ ಇಲ್ಲಿ ಆದ್ರೂ ಇಲ್ಲಿ ಹಚ್ಚದಾಡಲ್ಲ ಕರೆಕ್ಟ್ ತಂಗಿ ನೀ ಮಾಡೋ ಅಂತ ದಗದ ಆರ್ಸೋ ದಗದ ನಿನ್ನ ತಕ್ಕಲ್ಲಿ ಬೆಂಕಿ ಹಚ್ಚೋ ದಗದ ಬೆಂಕಿ ಹಚ್ಚೋ ದಗದ ಐತೆ ಈ ನಮ್ಮ ಅಪ್ಪನ ತಕ್ಕ ಆರ್ಸೋ ಅಂತ ಕೆಲಸದ ನಿನ್ನ ತಕ್ಕ ಬೆಂಕಿ ಹಚ್ಚು ಕೆಲಸ ಅದ ತಮ್ಮ ಇರ್ಲಿ ಇನ್ನೊಂದು ಗುರುನುಡಿ ಅಂದಕ್ಕೆ ಕ್ಯಾಲಿ ಅಂತ ಕೊಡ್ರಿ ಚಾನ್ಸ್ ಹೋಗ್ಲಿ ಹೌದ್ರಿ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿನ ನಿನ್ನ ಹೆಣ್ಣ ದೊಡ್ಡದಿಲ್ಲ ನೋಡ ಹುಡುಗಿ ಯುಗದೊಳಗ ಆದಿ ಅನಾದಿ ಅಚಿಯ ಕಡೆ ಹುಟ್ಟನ ನಮ್ಮ ಅಪ್ಪ
ಎದ್ದಿದಿಲ್ಲ ನೋಡ ಹುಡುಗಿ ತಾಳದಾಗ ಈ ಬಬಲೇಶ್ವರ ತಾಲೂಕದೊಳಗ ಮಿಕ್ಕಿದ ಕಮ್ಮಗಿ ಊರ ನನಗ ಗುರುವ ವಸಂತ ಹಸ್ತ ಇಟ್ಟಣ ನನ್ನ ಕೆಲೆ ಮ್ಯಾಗ ಈ ಕೂಡಿದ ದೈವದ ಆಶೀರ್ವಾದ ನನ್ನ ಬೆನ್ನ ಮ್ಯಾಗ ಹಾಡಿ ಹೇಳ ತುಂಬಿದಾಗ ಮೊದಲಿಗೆ ಹುಡುಗಿ ನಿನ್ನ ಮಾಯ ಇಲ್ಲ ನಿರೋಕೋರದಾಗ ನಿನ್ನ ಅವ್ವ ಎಲ್ಲ ಸಹಜತ ಶುದ್ಧಲೆಲ್ಲ ನಿನ್ನ ಹೆಣ್ಣ ಎಲ್ಲ ಸಹಜತ ಸುತ್ತಲೆಲ್ಲ ನಿಮ್ಮ ಅವ್ವ ಎಲ್ಲ ಮರಳೆಗ ಒಳಗೆ ನನ್ನ ಮಾಯ ಎಲ್ಲ ನಿರಾಕಾರ ಒಳಗೆ ಮಾಯ ಎಲ್ಲ ಜಾಂಬು ಬಸವೇಶ್ವರ ಎದ ನೀರಿನ ಮ್ಯಾಲ ನಿರಾಕಾರ ಇದ ನೋಡ ಹುಡುಗಿ ಸುತ್ತಲಲ್ಲ ಜಾಂಬು ಬಸವೇಶ್ವರ ಎದ ನೀರಿನ ಮ್ಯಾಲ ಸ್ವತ ಸೋಲೋ ಇಲ್ಲ ಯತ ಏನಿಲ್ಲ ಸ್ವತ ಸೋಲೋ ಇಲ್ಲ ಯತ ಏನಿಲ್ಲ ಅಲ್ಲಿ ಇಲ್ಲ ನೋಡ ಯಾರ್ಯಾರ ಸುಳ್ಳ ಬ್ಯಾಡ ತಕರಾರ ಅಲ್ಲಿ ಎಲ್ಲ ನೋಡ ಯಾರ್ಯಾರ ಸುಳ್ಳ ಬ್ಯಾಡ ತಕರಾರ ಸಹಜದಿಂದ ಹುಟ್ಟದ ನೋಡ ಬೀಜ ಅದರಿಂದ ವಿದ್ಯಾ ಅಲ್ಲಿ ತೇಜ ಸಹಜದಿಂದ ಹುಟ್ಟದ ನೋಡ ಬೀಜ ಅದರಿಂದ ಆಗ್ಯಾದ ಹುಡುಗಿ ಎಲ್ಲ ತೇಜ ಪರಬ್ರಹ್ಮ ಇದ ಸೋಯಮ್ಮ ಕೇಳ ಪರಬ್ರಹ್ಮ ಇದ ಸೋಯಮ್ಮ ಅವನ ಹೊರತ ಯಾರ್ಯಾರೋ ಎಲ್ಲ ಸುಳ್ಳು ಮಾಡು ಬ್ಯಾಡು ಪೌಲ ಅವನ ಹೊರತ ನಿನ್ನ ಪಡಿಕೆ ಎಲ್ಲ ಸುಳ್ಳ ಮಾಡಬ್ಯಾ
ಶಾಶ್ವತ ಎಲ್ಲ ಮಾಯ ಎಲ್ಲ ಶಾಶ್ವತ ಎಲ್ಲ ಮಾಯ ಎಲ್ಲ ಏ ಆದಿಯಲ್ಲಿ ಯುದ್ಧ ಒಬ್ಬ ಶರಣ ಶರಣ ಮೂರ್ತಿದಿಂದ ಹೊಟ್ಟೆ ಹಣ ಏ ಆದಿಯಲ್ಲಿ ಯುದ್ಧ ಒಬ್ಬ ಶರಣ ಶರಣ ಮೂರ್ತಿದಿಂದ ಹೊಟ್ಟೆ ಹಣ ಕೇಳ ಹುಚ್ಚ ಪ್ಯಾಲಿ ಮಾರಬ್ಯಾಡ ಕೈ ಪೊಲ್ಲಿ ಕೇಳ ಹುಚ್ಚ ಪ್ಯಾಲಿ ಮಾರಬ್ಯಾಡ ಕೈ ಪೊಲ್ಲಿ ಏ ಗಂಗನಳ್ಳಿ ಊರಾಗ ಮಾಡಬ್ಯಾಡ ಡೋಲ ನಿಮ್ಮ ಅವ್ವ ಎಲ್ಲ ಏ ಗಂಗನಳ್ಳಿ ಗ್ರಾಮದಾಗ ಮಾಡಬ್ಯಾಡ ಡೋಲ ನಿಮ್ಮ ಅವ್ವ ಎಲ್ಲ ಮಾಯ ಇಲ್ಲ ನಿರಾಕಾರದ ಮಾಯ ಇಲ್ಲ ಶಾಶ್ವತ ಎಲ್ಲ ಎಲ್ಲ ಮಾಯ ಎಲ್ಲ ಶಾಶ್ವತ ಎಲ್ಲ ಎಲ್ಲ ಮಾಯ ಎಲ್ಲ ಹೆಂಗೈತಿ ಕೆಳ ನಿರಾಕಾರದ ಝಡತೆ ನೊನ್ನು ಸೊರಿ ಹಂಗ ಆಗತ್ಯ ನನ್ನ ಹೆಂಡತೆ ಹೆಂಗೈತಿ ಕೆಳ ನಿರಾಕಾರದ ಝಡತೆ ನೊನ್ನು ಸೊರಿ ಹಂಗ ಆಗತ್ಯ ನನ್ನ ಹೆಂಡತೆ ಆ ನನ್ನ ಜೋಡಲ್ಲ ಸುಳ ಬಿಳ ಹೊಲಲ ನನ್ನ ಜೋಡಲ್ಲ ಸುಳ ಬಿಳಬೇಡ ಹುದಲ ಏ ಮಂದ್ಯಾಗ ಬಂದ ಮಾಡಬೇಡ ಡೋಲ ಸುಳ್ಳ ಮಾಡಬ್ಯಾಡ ಹೋಲ ಏ ಮಂದ್ಯಾಗ ಬಂದ ಮಾಡಬೇಡ ಡೋಲ ನಿನ್ನ ಹೆಣ್ಣ ಎಲ್ಲ ಮರಲೆಗೆ ಹುಡುಗನ ಮಾಯ ಇಲ್ಲ ನಿರಾಕಾರದ ಹುಡುಗ ಮಾಯ ಎಲ್ಲ ಶಾಶ್ವತ ಎಲ್ಲ ಎಲ್ಲ ಮಾಯ ಎಲ್ಲ ಶಾಶ್ವತ ಎಲ್ಲ ಎಲ್ಲ ಮಾಯ ಎಲ್ಲ ಏ ಬೆಳಗಾವ್ ಜಿಲ್ಲಕ್ಕ ಅಗ್ನಿ ವಾಹಿನಿ ಅಲ್ಲಿ ಕೋವಿ ಹುಟ್ಟುತ್ತಾವ ನೋಡ ಬಂಗಾರದ ಕಾಣೆ ಏ ಬೆಳಗಾವ್ ಜಿಲ್ಲಕ್ಕ ಅಗ್ನಿ ವಾಹಿನಿ ಅಲ್ಲಿ ಕವಿ ಹುಟ್ಟುತ್ತಾವ ನೋಡ ಬಂಗಾರದ ವಾಸುದೇವ ಗ್ರಂಥ ನೋಡಿ ಹೇಳ್ಯಾನ ಸೋದ ಮಾಡಿ ವಾಸುದೇವ ಗ್ರಂಥ ನೋಡಿ ಹೇಳ್ಯಾನ ಸೋದ ಮಾಡಿ ಏ ಕೊಂಬಗೆ ಸುರೇಶ ಹಾಡ್ಯಾರ ಕುಣಜಾಡೆ ನಿಮ್ಮ ಅವ್ವ ಎಲ್ಲ ಏ ಕೊಂಬಗೆ ಸುರೇಶ ಹಾಡ್ಯಾರ ಜಿಗಜಾಡೆ ನಿಮ್ಮ ಹೆಣ್ಣ ಎಲ್ಲ ಮರಲೆಗೆ ಹುಡುಗನ